Hello my dear students, I am Pratika, Accountancy lecturer in Alpha Pre-University College, Kyarnagar. This is my fourth video class of 2nd PUC Accountancy, 2nd chapter, Accounting for Partnership Firm Basic Concepts. In that chapter, in my last video class, I have explained about accounting interest on capital and calculation of the profit and loss appropriation account. In this video class, I am going to explain about calculation of interest on drawings. You already know about this in my first video class. What is the meaning of drawings? Drawings andre ಏನು? So ಈ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೋ ಅಷ್ಟು ಜನ ಪಾರ್ಟ್ನರ್ಸು ಕೂಡ ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಕ್ಯಾಪಿಟಲನ್ನು ತಮ್ಮ ಕಂಪನಿಯ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅವರು ಕಂಪನಿ ರನ್ ಆಗುವಾಗ ಅಥವಾ ಮಧ್ಯದಲ್ಲಿ ಅವರಿಗೆ ಯಾವುದೇ ರೀತಿಯ ಹಣದ ಅವಶ್ಯಕತೆ ಬಂದಾಗ ತಮ್ಮ ಪರ್ಸನಲ್ ಯೂಸಿಗೆ ಹಣದ ಅವಶ್ಯಕತೆ ಬಂದಾಗ ಸೊ ಆ ಒಂದು ಹಣವನ್ನು ತಮ್ಮ ಕ್ಯಾಪಿಟಲಿಂದ ಡ್ರಾ ಮಾಡ್ತಾರೆ, ತೆಗೆದುಕೊತಾರೆ. ಯಾವ ಒಬ್ಬ ವ್ಯಕ್ತಿ, ಒಬ್ಬ ಪಾರ್ಟ್ನರ್ ತನ್ನ ಪರ್ಸನಲ್ ಯೂಸಿಗೆ ಕ್ಯಾಪಿಟಲಿಂದ ಹಣವನ್ನು ವಿತ್ಡ್ರಾ ಮಾಡ್ತಾನೋ ಆ ಒಂದು ಪ್ರೋಸೆಸನ್ನು ನಾವು ಡ್ರಾಯಿಂಗ್ಸ್ ಅಂತ ಹೇಳಿ ಕರಿತೀವಿ. ಕಂಪನಿಯಿಂದ ಅವನಿಗೆ ಏನು ಸಾಲವನ್ನು ಕೊಟ್ಟಿರ್ತಾರೋ ಅದು ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರಬೇಕು. ಅವರು ಏನು ಅಗ್ರಿಮೆಂಟ್ ಮಾಡ್ಕೊತಾರೆ ಬಿಸ್ನೆಸ್ಸನ್ನು ಶುರು ಮಾಡುವಾಗ ಅಲ್ಲಿ ಅವರು ಆ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರಬೇಕು ಡ್ರಾಯಿಂಗ್ ಏನು ತಗೋಬೇಕಾ ತಗೋಬಾರ್ದಾ, ವಿತ್ಡ್ರಾವಲ್ ಆಫ್ ದ ಡ್ರಾಯಿಂಗ್ಸ್ ಆ್ಯಂಡ್ ವಿತ್ಡ್ರಾ ಮಾಡಿರೋ ಡ್ರಾಯಿಂಗ್ಸಿಗೆ ಇಂಟ್ರೆಸ್ಟನ್ನು ಕಟ್ಟಬೇಕಾ ಕಟ್ಟಬಾರ್ದು. ಇನ್ ಕೇಸ್ ಮೆನ್ಷನ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ, ಮೆನ್ಷನ್ ಮಾಡಿಲ್ಲ ಅಂದರೆ ದರ್ ಇಸ್ ನೋ ಇಂಟ್ರೆಸ್ಟ್. ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊ ದೇ ಹ್ಯಾವ್ ಟು ಪೇ ದ ಇಂಟ್ರೆಸ್ಟ್ ಟು ದ ಕಂಪನಿ. ಎಷ್ಟು ಪರ್ಸೆಂಟ್ ಅಂತ ಅನ್ನೋದನ್ನು ಅವರ ಕಂಪನಿಯ ಅಗ್ರಿಮೆಂಟಲ್ಲೇ ಅವರು ಮೆನ್ಷನ್ ಮಾಡ್ಕೊಂಡಿರ್ತಾರೆ. ಸೊ ಇನ್ ಕೇಸ್ ಮೆನ್ಷನ್ ಮಾಡಿಲ್ಲ ಅಂದರೆ ದೆರ್ ಈಸ್ ನೋ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಅಲ್ಲಿ ಡ್ರಾಯಿಂಗ್ಸಿಗೆ ಅವರು ಇಂಟ್ರೆಸ್ಟನ್ನು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಅರ್ಥ. ಸೊ ಈಗ ಅಗ್ರಿಮೆಂಟಲ್ಲಿ ಇಷ್ಟು ಪರ್ಸೆಂಟ್ ಇಂಟ್ರೆಸ್ಟನ್ನು ಪೇ ಮಾಡಿ ಅಂತ ಹೇಳಿದ್ದಾರೆ. ಸೊ ಹೇಳಿದರೆ ಯಾವ್ಯಾವ ರೀತಿ ಅವರು ಡ್ರಾಯಿಂಗ್ಸನ್ನು ಡ್ರಾ ಮಾಡಿರ್ತಾರೆ. ಸೊ ಒಂದು ಬಿಗಿನಿಂಗ್ ಆಫ್ ದ ಮಂತಲ್ಲಿ ಡ್ರಾ ಮಾಡ್ಬೋದು, ಇನ್ನೊಂದು ಎಂಡ್ ಆಫ್ ದ ಮಂತಲ್ಲಿ ಡ್ರಾ ಮಾಡ್ಬೋದು, ಅಥವಾ ಮಿಡಲ್ ಆಫ್ ದ ಮಂತಲ್ಲಿ ಡ್ರಾ ಮಾಡ್ಬೋದು. ಸೊ ಬಿಗಿನಿಂಗ್ ಅಂತ ತಗೊಂಡಾಗ ಫಾರ್ ಎಕ್ಸಾಂಪಲ್ 1ನೇ ತಾರೀಕು 1/3/1/4/2013 ಅಂತ ಇರುತ್ತೆ. ಇಟ್ ಇಸ್ ಅನ್ ಬಿಗಿನಿಂಗ್ ಅಂದರೆ ಇಟ್ ಈಸ್ ಅ ಸ್ಟಾರ್ಟಿಂಗ್ ಮಂತ್ ಆಫ್ ದ ಡೇ. ನೆಕ್ಸ್ಟ್ ಎರಡನೇದು ಎಂಡ್ ಆಫ್ ದ ಮಂತ್ ಬರ್ಬೋದು. ಸೊ ಇನ್ನೊಂದು ಮಿಡಲ್ ಆಫ್ ದ ಮಂತ್ ಬರ್ಬೋದು. ಹೀಗೆ ಅವರು ಯಾವ ರೀತಿ ತಮ್ಮ ಡ್ರಾಯಿಂಗ್ಸನ್ನು ಡ್ರಾ ಮಾಡಿರ್ತಾರೋ ಅದರ ಬೇಸ್ ಮೇಲೆ ಇಂಟ್ರೆಸ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಾನು ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡಿದ್ದೀನಿ, ಒಂದು ಪ್ರಾಬ್ಲಮನ್ನು ತೆಗೆದುಕೊಂಡಿದ್ದೀನಿ. ಈ ಪ್ರಾಬ್ಲಮ್ಮು ಸೊ ಬಿಗಿನಿಂಗ್ ಆಫ್ ದ ಮಂತನ್ನು ಹೊಂದಿದೆ. ಬಿಗಿನಿಂಗ್ ಆಫ್ ದ ಮಂತಲ್ಲಿ ಇದೆ. ಸೊ ಬಿಗಿನಿಂಗ್ ಆಫ್ ಈಚ್ ಮಂತ್. ಹಾಗೆ ನೆಕ್ಸ್ಟ್ ನಾನು ಹೋಗ್ದಾ ಮಿಡಲ್ ಆಫ್ ದ ಮಂತ್ ತೊಗೊಂಡಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಎಂಡ್ ಆಫ್ ದ ಮಂತ್ ತೊಗೊಂಡಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಈಗ ನಾವು ಬಿಗಿನಿಂಗ್ ಆಫ್ ದ ಮಂತಲ್ಲಿ ಅವನು ಡ್ರಾಯಿಂಗ್ಸನ್ನು ವಿತ್ಡ್ರಾ ಮಾಡಿದ್ರೆ ಹೇಗೆ ಅವನು ಇಂಟ್ರೆಸ್ಟನ್ನು ಪೇ ಮಾಡ್ತಾನೆ. ಲೆಟ್ಸ್ ಸಿ. ಪ್ರಾಬ್ಲಮನ್ನು ಓದ್ತೀನಿ, ಕೇಳಿಸ್ಕೊಳ್ಳಿ. ಭಾಗ್ಯ ಈಸ್ ಅ ಪಾರ್ಟ್ನರ್ ಇನ್ ಎ ಫರ್ಮ್. She withdrew rupees 3,000 in the beginning of each month. ಅಂದರೆ ಒಂದು ವರ್ಷಕ್ಕೆ ಎಷ್ಟು ತಿಂಗಳು ನೋಡಿ, ಫಾರ್ 12 months. ಒಂದು ವರ್ಷಕ್ಕೆ 12 ತಿಂಗಳು. ಸೊ ಈ 12 ಮಂತ್ಸಲ್ಲಿ ನೋಡಿ, ಫಾರ್ ಬಿಗಿನಿಂಗ್ ಆಫ್ ಈಚ್ ಮಂತ್, ಪ್ರತಿ ತಿಂಗಳ ಬಿಗಿನಿಂಗಲ್ಲಿ, ವರ್ಷ ಪೂರ್ತಿ ಪ್ರತಿ ತಿಂಗಳ ಬಿಗಿನಿಂಗಲ್ಲಿ ಎಷ್ಟನ್ನು ವಿತ್ಡ್ರಾ ಮಾಡಿದ್ದಾಳೆ. ಇಟ್ ಮೀನ್ಸ್ 3,000 rupees. The books of the firm are closed on March 31st every year. Calculate interest on drawings if the rate of interest is 10%. ಏನಾದರೂ ಅವರು ತಮ್ಮ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ, ಅಗ್ರಿಮೆಂಟ್ನಲ್ಲಿ ಇಫ್ ದೇ ಹ್ಯಾವ್ ಮೆನ್ಷನ್ ದ 10% ಇಂಟ್ರೆಸ್ಟ್ ಅಂತ ಇದ್ದಿದ್ರೆ ಎಷ್ಟು ಇಂಟ್ರೆಸ್ಟನ್ನು ಪೇ ಮಾಡ್ತಾ ಇದ್ಲು ಭಾಗ್ಯ ಟು ದ ಕಂಪನಿ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್. ಸೊ ನೋಡಿ,
you mainly concentrate on withdrawal of the money. ಎಷ್ಟು ಕ್ಯಾಶನ್ನು ವಿತ್ಡ್ರಾ ಮಾಡಿದ್ದಾಳೆ, ನೆಕ್ಸ್ಟ್ ಅದು ಬಿಗಿನಿಂಗ ಎಂಡಿಂಗ ಅಥವಾ ಮಿಡಲ್ಲ ಲೆಕ್ಕದಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಬಿಗಿನಿಂಗ್ ಆಫ್ ಈಚ್ ಮಂತ್, ಪ್ರತಿ ತಿಂಗಳ 12 ಮಂತ್ಸಲ್ಲಿ ಪ್ರತಿ ತಿಂಗಳು ಕೂಡ ಅವರು ಎಷ್ಟನ್ನು ವಿತ್ಡ್ರಾ ಮಾಡಿದ್ದಾಳೆ, ಪ್ರತಿ ತಿಂಗಳು ಈಚ್ ಮಂತ್ 3000 ವಿತ್ಡ್ರಾ ಮಾಡಿದ್ದಾಳೆ. ಹಾಗಾದರೆ ಒಂದು ವರ್ಷಕ್ಕೆ ಎಷ್ಟು ದುಡ್ಡು ಆಗುತ್ತೆ, ಟೋಟಲ್ ಡ್ರಾಯಿಂಗ್ಸ್ ಎಷ್ಟು ಇಂಟ್ರೆಸ್ಟ್ ಪೇ ಮಾಡಿದ್ದಾಳೆ, ರೇಟ್ ಆಫ್ ಇಂಟ್ರೆಸ್ಟ್, ಹೌ ಟು ಕ್ಯಾಲ್ಕುಲೇಟ್ ದಿಸ್? ಲೆಟ್ಸ್ ಸಿ ದ ಸೊಲ್ಯೂಷನ್. Calculation of interest on drawings, we have to write on the top of the problem. Calculation of interest on drawings of Bhagya. ಭಾಗ್ಯಳ ಇಂಟ್ರೆಸ್ಟ್ ಆಫ್ ಡ್ರಾಯಿಂಗ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ. ಸೊ ಫಸ್ಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವ ಫಾರ್ಮುಲಾ ಇದೆ? ಟೋಟಲ್ ಡ್ರಾಯಿಂಗ್ಸ್. ಯು ಹ್ಯಾವ್ ಟು ಐಡೆಂಟಿಫೈ ದ ಟೋಟಲ್ ಡ್ರಾಯಿಂಗ್ಸ್ ಆ್ಯಂಡ್ ರೇಟ್ ದೇ ಹ್ಯಾವ್ ಗಿವನ್ ಇನ್ ದ ಪ್ರಾಬ್ಲಮ್ ಇಂಟು ಆವ್ರೇಜ್ ಪೀರಿಯಡ್ ಡಿವೈಡೆಡ್ ಬೈ 12. ಸೊ ಆವ್ರೇಜ್ ಪೀರಿಯಡ್ ಅನ್ನು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಟೋಟಲ್ ಡ್ರಾಯಿಂಗ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊತೀರಾ, ಬಟ್ ರೇಟ್ ಮಾತ್ರ ಏನು ಮಾಡಿರ್ತಾರೆ, ಇಲ್ಲೇ ಕೊಟ್ಟಿರ್ತಾರೆ, ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ. ಸೊ ಫಸ್ಟ್ ನಾವು ಟೋಟಲ್ ಡ್ರಾಯಿಂಗ್ಸ್ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಟೋಟಲ್ ಡ್ರಾಯಿಂಗ್ಸ್ ನಾಗಲೇ ಹೇಳಿದೆ, ಪರ್ ಮಂತಿಗೆ ಎಷ್ಟು ಡ್ರಾ ಮಾಡ್ತಾ ಇದ್ದಾಳೆ, 3000 ರೂಪೀಸ್. ಬಿಗಿನಿಂಗ್ ಆಫ್ ದ ಮಂತಲ್ಲಿ ಅವಳು 3000 ರೂಪೀಸನ್ನು ವಿತ್ಡ್ರಾ ಮಾಡ್ತಿದ್ದಾಳೆ. ಎಷ್ಟು ಮಂತ್ ವಿತ್ಡ್ರಾ ಮಾಡಿದ್ದಾಳೆ? ಫಾರ್ 12 ಮಂತ್ಸ್. 12 ಮಂತ್ಸಿಗೆ ವಿತ್ಡ್ರಾ ಮಾಡಿದ್ದಾಳೆ. ಹಾಗಾದರೆ 3000 ಇಂಟು 12 ಮಾಡಿದರೆ ಟೋಟಲ್ ಡ್ರಾಯಿಂಗ್ ಇಸ್ 36,000 ರೂಪೀಸ್. 36,000 ರೂಪೀಸನ್ನು ಒಂದು ವರ್ಷದಲ್ಲಿ ಭಾಗ್ಯ ವಿತ್ಡ್ರಾ ಫ್ರಮ್ ದೇರ್ ಕ್ಯಾಪಿಟಲ್. ನೆಕ್ಸ್ಟ್ ಲೆಟ್ಸ್ ಕ್ಯಾಲ್ಕುಲೇಟ್ ದ ಆವ್ರೇಜ್ ಪೀರಿಯಡ್. ದಿಸ್ ವೆರಿ ಇಂಪಾರ್ಟೆಂಟ್. ಸಿ, longest period plus shortest period divided by 2. This is the formula for calculation of the average period. Longest period ಒಂದು ವರ್ಷದವರೆಗಲ್ಲ ಅಲ್ಲ ಅವಳು ಡ್ರಾ ಮಾಡಿರೋದು. ಒಂದು ವರ್ಷಕ್ಕೆ ಎಷ್ಟು ಮಂತ್ಸ್ ಬರುತ್ತೆ? 12. ದಟ್ ಇಸ್ ದ ಲಾಂಗೆಸ್ಟ್ ಪೀರಿಯಡ್, ರೈಟ್? ಸೊ ವೆರಿ ಶಾರ್ಟೆಸ್ಟ್ ಪೀರಿಯಡ್ ಅಂತ ಹೇಳಿದ್ರೆ ಒನ್ ಮಂತ್. 1 ಮಂತಿಂದ ಸೊ ಟಿಲ್ ಎಲ್ಲಿವರೆಗಿರುತ್ತೆ? 12 ಮಂತ್ಸ್ವರೆಗಿರುತ್ತೆ. So longest period is a 12 plus shortest period is a 1 divided by 2. 12 plus 1 13 ಆಗುತ್ತೆ. 12 plus 1 13 divided by 2 6.5 months. ಸೊ ಆವ್ರೇಜ್ ಪೀರಿಯಡ್ ನಮಗೆ ಎಷ್ಟು ಸಿಕ್ತು? ಆನ್ಸರು 6.5 months. ನೋಡಿ, ನಮಗೆ ಫಾರ್ಮುಲಾ ಪ್ರಕಾರ ಟೋಟಲ್ ಡ್ರಾಯಿಂಗ್ಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್. ಕಂಡುಹಿಡ್ಕೊಂಡಿದ್ದೀನಿ. ಎಷ್ಟು ಬಂದಿದೆ? 36,000. Rate they have given in the problem. How much? What is the percentage of rate? It's a 10%. 10% interest she has to pay to the company. So 10%. See, 36,000 total drawings into rate 10 divided by 100 into average period. Average period we calculated here. You can take directly 6.5 or 13 divided by 2. You can take that also. 13 divided by 2 ಇಂಟು 1 ಡಿವೈಡೆಡ್ ಬೈ 12. 1 ಮಂತ್ಗೆ ಅವಳು ಎಷ್ಟು ಇಂಟ್ರೆಸ್ಟನ್ನು ಪೇ ಮಾಡ್ತಾ ಇದ್ದಾಳೆ? ಸೊ ಎಷ್ಟು ಬರುತ್ತೆ? 1950 ರೂಪೀಸ್. 1950 ರೂಪೀಸನ್ನು ಶಿ ಹ್ಯಾಸ್ ಟು ಪೇ ಟು ದ ಕಂಪನಿ. ಸೊ ದಿಸ್ ಇಸ್ ದ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ದಿಸ್ ಇಸ್ ಫಾರ್ ಬಿಗಿನಿಂಗ್ ಆಫ್ ಈಚ್ ಮಂತ್. ಸೊ ದಿಸ್ ಇಸ್ ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ಬಿಗಿನಿಂಗ್ ಆಫ್ ಈಚ್ ಮಂತ್. ಇದು ತುಂಬ ಇಂಪಾರ್ಟೆಂಟ್. ನೀವು ಇದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು. ಲೆಕ್ಕ ನೋಡಿದಾಗ ಇದು ಬಿಗಿನಿಂಗ, ಎಂಡಿಂಗ, ಮಿಡಲ್ಲ ಏನು ಕೊಟ್ಟಿದ್ದಾರೆ ಲೆಕ್ಕದಲ್ಲಿ ಅನ್ನೋದನ್ನು ನೀವು ಕನ್ಸಿಡರ್ ಮಾಡಿ ಆಮೇಲೆ ಲೆಕ್ಕವನ್ನು ಮಾಡಬೇಕಾಗ್ತದೆ. ಸೊ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಚೇಂಜ್ ಆಗುತ್ತೆ. ಲಾಂಗೆಸ್ಟ್ ಪೀರಿಯಡು ಮತ್ತು ಶಾರ್ಟೆಸ್ಟ್ ಪೀರಿಯಡಲ್ಲಿ ಮತ್ತು ಟೋಟಲ್ ಡ್ರಾಯಿಂಗ್ಸನ್ನು ಐಡೆಂಟಿಫೈ ಮಾಡ್ಕೊಳ್ಳೋದ್ರಲ್ಲಿ ಅದು ಎಂಡಿಂಗ್ ಆಫ್ ದ ಇಯರ್ ಇದೆಯಾ, ಮಂತ್ ಇದೆಯಾ, ಮತ್ತು ಮಿಡಲ್ ಆಫ್ ದ ಮಂತ್ ಇದೆಯಾ, ಯಾವುದನ್ನು ನೋಡಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಸೊ ಈ ಪ್ರಾಬ್ಲಮ್ ನಾನು ಮಾಡಿರೋದು ಯಾವುದು? ಬಿಗಿನಿಂಗ್ ಆಫ್ ಈಚ್ ಮಂತ್ ಫಾರ್ 12 months. ಸೊ ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. Let's see the next problem. This problem is for calculation of the middle of each month. So ಮಂತಿನ ಮಧ್ಯದಲ್ಲಿ ಅವನೇನಾದರೂ ವಿತ್ಡ್ರಾ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ 31st December 2017 ಅಂತ ಕೊಟ್ಟಿದ್ದಾನೆ. ಇಟ್ ಮೀನ್ಸ್ 31st December ಅಂದರೆ ನಮಗೆ ಅಂಡರ್ಸ್ಟುಡ್ಡು ದಿಸ್ ಇಸ್ ನಾಟ್ ಅ ಫಿನಾನ್ಷಿಯಲ್ ಇಯರ್, ದಿಸ್ ಇಸ್ ದ ಕ್ಯಾಲೆಂಡರ್ ಇಯರ್ ಕ್ಯಾಲ್ಕುಲೇಷನ್. So Mr. Manohar withdrew rupees 2000 in the middle of each month.
ಸೊ ಜಾನ್ವರಿ 15th ತಗೊಂಡು ಸೊ ಡಿಸೆಂಬರ್ 15th ವರೆಗೆ ಆಗ್ತದೆ. ಸೊ ದ ಪಾರ್ಟ್ನರ್ಶಿಪ್ ಡೀಡ್ ಪ್ರೊವೈಡ್ಸ್ ಫಾರ್ ಚಾರ್ಜಿಂಗ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಟ್ 12% per annum. ಒಂದು ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟನ್ನು ಪೇ ಮಾಡಬೇಕು? ಅವನು 12% ಪೇ ಮಾಡಬೇಕು. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಮನೋಹರ್ಸ್ ಡ್ರಾಯಿಂಗ್ಸ್ ಫಾರ್ ದ ಇಯರ್ ಎಂಡಿಂಗ್ 31st December 2017. So let's see the solution. So same formula, interest equals total drawings. ನೋಡಿ ಇಲ್ಲಿ ಬರೆಯುವಾಗ ಫಸ್ಟು ಕ್ಯಾಲ್ಕುಲೇಷನ್ ಆಫ್ ದಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಯಾರ ಇಂಟ್ರೆಸ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ? ಮಿಸ್ಟರ್ ಮನೋಹರ್ interest you have to calculate. You have to write the top of the answer. Calculation of the interest on drawings of Manohar. Interest formula idu chanagi what kalibet ನೀವು total drawings into rate into average period divided by 12. So first ಏನನ್ನ ಕಂಡುಹಿಡ್ಕೊಬೇಕು? First we have to identify the total drawings. ಎಷ್ಟು ಅವನು ಡ್ರಾ ಮಾಡಿದಾನೆ ಒಂದು ವರ್ಷದಲ್ಲಿ. ಸೊ 2000 ಇಂಟು ಒಂದು ವರ್ಷಕ್ಕೆ 12 ಮಂತ್ಸ್ ಆಗ್ತದೆ. ಸೊ 12 ಇಂಟು 2000 ಇಸ್ 24,000. ಸೊ ಟೋಟಲ್ ಡ್ರಾಯಿಂಗ್ಸ್ ಎಷ್ಟಾಯಿತು? 24,000. ದ ನೆಕ್ಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಆವರೇಜ್ ಪೀರಿಯಡ್. ಆವರೇಜ್ ಪೀರಿಯಡ್ ಫಾರ್ಮುಲಾ ಏನು? ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2. ಇಲ್ಲಿ ನೀವು ಗಮನ ಕೊಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಅವ್ನು ತಗೋತಾ ಇರೋದೇ ಮಂತಿನ ಮಿಡಲಲ್ಲಿ. ಸೊ ಮಿಡಲ್ ಅಂತ ಅಂದಾಗ, ಈಗ ಬಿಗಿನಿಂಗ್ ಆಫ್ ದ ಮಂತ್ ಅಂದಾಗ ಪೂರ್ತಿ ಮಂತ್ ಕನ್ಸಿಡರ್ ಮಾಡ್ತೀವಿ, ಹೌದಲ್ಲ? ಬಿಗಿನಿಂಗ್ ಆಫ್ ದ ಮಂತ್ ಅಂದರೆ ಹೇಗಿರುತ್ತೆ? ದ್ಯಾಟ್ ಸ್ಟಾರ್ಟ್ ಫ್ರಮ್ ದ ಡೇ ಫಸ್ಟ್. ಇಟ್ ಮೀನ್ಸ್ 1/4, ಇದು ಫಿನಾನ್ಷಿಯಲ್ ಇಯರ್ ಆದರೆ 1/4/2013, 14 ವಾಟ್ ಎವರ್. ಸೊ ದಿಸ್ ಇಸ್ ದ ಕ್ಯಾಲೆಂಡರ್ ಇಯರ್ ಆಗಿರೋದ್ರಿಂದ ಇವನು ಡ್ರಾ ಮಾಡ್ತಾ ಇರೋದು. ಸೊ ಬಿಗಿನಿಂಗ್ ಅಂತ ನಾವು ತಗೊಳ್ಳೋದಾದರೆ 1/1/2017 ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಮಿಡಲ್ ಆಗಿರೋದ್ರಿಂದ ಸೊ 15/1/2017. ಸೊ 15 ಅಂದರೆ ಮಂತಿನ ಮಧ್ಯದಲ್ಲಿ ಡ್ರಾ ಮಾಡ್ತಾ ಇದ್ದಾನೆ. ಸೊ ಮಂತಿನ ಮಧ್ಯದಲ್ಲಿ ಅಂದಾಗ ಶಾರ್ಟೆಸ್ಟ್ ಪೀರಿಯಡ್ ನಾವು ಹಾಫ್ ಮಂತ್ ತಗೋಬೋದಲ್ಲ. ಶಾರ್ಟೆಸ್ಟ್ ಪೀರಿಯಡ್ ಈಸ್ ಅ ಹಾಫ್. ಸೊ ಲಾಂಗೆಸ್ಟ್ ಪೀರಿಯಡ್ ಈಸ್ ಅ 11.5. ಸೊ ನೋಡಿ, ನಾವು ಬಿಗಿನಿಂಗ್ ಆಫ್ ದ ಮಂತ್ ಅಂತ ತಗೊಂಡಾಗ ಕಂಪ್ಲೀಟ್ 12 ಮಂತ್ಸನ್ನು ತೊಗೊಂಡಿದ್ವಿ, ಹೌದಲ್ವಾ? ಫಸ್ಟ್ ಪ್ರಾಬ್ಲಮನ್ನು ಅಬ್ಸರ್ವ್ ಮಾಡಿ. ಫಸ್ಟ್ ಪ್ರಾಬ್ಲಮನ್ನು ಅಬ್ಸರ್ವ್ ಮಾಡಿದಾಗ ಅಲ್ಲೇನಿದೆ? 12 + 1 ಡಿವೈಡೆಡ್ ಬೈ 2 ಇದೆ, ಹೌದಲ್ಲ? ಅಲ್ಲಿ ಕಂಪ್ಲೀಟ್ ಮಂತನ್ನು ಯೂಸ್ ಮಾಡ್ತಾ ಇದ್ವಿ. ಸೊ ಒಂದು ವರ್ಷಕ್ಕೆ ಪೂರ 12 ಮಂತ್ಸ್ ಬರ್ತಾ ಇತ್ತು. ಬಟ್ ಇಲ್ಲಿ ಮಿಡಲ್ ಆಫ್ ದ ಮಂತ್ ಆಗಿರೋದ್ರಿಂದ ಸೊ 11.5 ಹಾಫ್ ಮಂತ್ ನಾವು ತಗೊಳ್ಳಲ್ಲ, ಕನ್ಸಿಡರ್ ಮಾಡೋ ಹಾಗಿಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಅವ್ನು ತಗೋತಾ ಇರೋದೇ ಜಾನ್ವರಿ ಮಿಡಲಿಂದ. ಇಟ್ ಮೀನ್ಸ್ 15th ಇಂದ ಅವನು ವಿತ್ಡ್ರಾ ಮಾಡ್ತಾ ಇರೋದು. ಸೊ ಹಾಗಾಗಿ ಲಾಂಗೆಸ್ಟ್ ಪೀರಿಯಡ್ ಈಸ್ ಅ 11.5 ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಈಸ್ ಅ ಹಾಫ್. ಸೊ 11.5 plus half is a 12 divided by 2. So average period is 6 months. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್. ಯಾರ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ? ಮನೋಹರ್ಸ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ. ಸೊ ಟೋಟಲ್ ಡ್ರಾಯಿಂಗ್ಸ್ ಹೌ ಮಚ್? ನೋಡಿ, ಇಂಟ್ರೆಸ್ಟ್ ಫಾರ್ಮುಲಾ ಇಲ್ಲಿದೆ. ಟೋಟಲ್ ಡ್ರಾಯಿಂಗ್ಸ್ ಯು ಕ್ಯಾಲ್ಕುಲೇಟೆಡ್ 24,000 ರೈಟ್ ಹಿಯರ್. 24,000 ಇಂಟು ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್? ಸೊ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಇಸ್ 12. ಲೆಕ್ಕದಲ್ಲಿ ಕೊಟ್ಟಿರ್ತಾರೆ, ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ. ದೇ ಹ್ಯಾವ್ ಮೆನ್ಷನ್ಡ್ ಇನ್ ದ ಪ್ರಾಬ್ಲಮ್ 12% per annum. ಒಂದು ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟು? 12%. ಸೊ 12 divided by 100 into 12/2 into 1/12 ಅಂತಲೂ ಹಾಕ್ಕೊಂಡ್ರು, ದಟ್ಸ್ ಕರೆಕ್ಟ್. ನಾನು ಫಸ್ಟ್ ಪ್ರಾಬ್ಲಮಲ್ಲಿ ಅದೇ ರೀತಿ ಮಾಡಿರೋದು. 12 divided by 2 into 1 divided by 12 ಅಂದರೆ ಒಂದು ಮಂತಿಗೆ ಎಷ್ಟು ನಮಗೆ ಇಂಟ್ರೆಸ್ಟು ಕಟ್ಟಬೇಕು ಅಂತ ಅನ್ನೋದು ಗೊತ್ತಾಗ್ತದೆ. ಆರ್ ಡೈರೆಕ್ಟಾಗಿ ನೀವು 12 ಮಂತ್ಸಲ್ಲಿ 6 ಮಂತ್ಸಿಗೆ ನಾವು ಪೇ ಮಾಡೋದಾದರೆ ಎಷ್ಟು ಬರುತ್ತೆ ಅಂತ ಅನ್ನೋದನ್ನ ಹೀಗೂ ಕೂಡ ನೀವು ಡೈರೆಕ್ಟಾಗಿ ಮಾಡ್ಕೊಳ್ಬಹುದು. ಸೊ ಈಗ ಮಾಡಿದಾಗ ನಮಗೆ ಬರುವ ಆನ್ಸರ್ ಇಂಟ್ರೆಸ್ಟ್ ಎಷ್ಟನ್ನು ಕಟ್ತಾ ಇರೋದು ಅವರು? 1,440 rupees. ಒಂದು ವರ್ಷಕ್ಕೆ ಮನೋಹರ್ ಪೇ ಮಾಡ್ತಾ ಇರೋದು 1,440 rupees. ಸೊ ಈ ಪ್ರಾಬ್ಲಮನ್ನು ಅಬ್ಸರ್ವ್ ಮಾಡಿದಾಗ ಯು ಹ್ಯಾವ್ ಟು ಗೆಟ್ ಟು ನೋ ಅಬೌಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಫಸ್ಟ್ ಪ್ರಾಬ್ಲಮ್ ಆ್ಯಂಡ್ ದ ಸೆಕೆಂಡ್ ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮಲ್ಲಿ ನಾನು ಬಿಗಿನಿಂಗ್ ಆಫ್ ದ ಮಂತಿಗೆ ಮಾಡಿದೆ. ಸೆಕೆಂಡ್ ಪ್ರಾಬ್ಲಮಲ್ಲಿ ನಾನು ಮಿಡಲ್ ಆಫ್ ದ ಮಂತಿಗೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಎಂಡ್ ಆಫ್ ದ ಮಂತಿಗೆ ಹೇಗೆ ಮಾಡೋದು ಅಂತ ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಇನ್ ದಿಸ್ ಪ್ರಾಬ್ಲಮ್ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಆನ್ ದ ಎಂಡ್ ಆಫ್ ದ ಈಚ್ ಮಂತ್. ಸೊ ಲಾಸ್ಟ್ 2 months you have seen beginning of each month,
middle of each month, and now I am going to solve the end of each month. So let's see the problem. Himanshu withdrew rupees 2,500 at the end of each month. So ತಿಂಗಳ ಕೊನೆಯಲ್ಲಿ ಅಮೌಂಟನ್ನು ಏನು ಮಾಡ್ತಾ ಇದ್ದಾಳೆ, ವಿತ್ಡ್ರಾ ಮಾಡ್ತಾಳೆ. ಪ್ರತಿ ತಿಂಗಳ ಕೊನೆಯಲ್ಲಿ, ವರ್ಷ ಪೂರ್ತಿಗೆ ಪ್ರತಿ ತಿಂಗಳ ಕೊನೆಯಲ್ಲಿ ಕ್ಯಾಶನ್ನು ಏನು ಮಾಡ್ತಾ ಇದ್ದಾಳೆ, ಇಟ್ ಮೀನ್ಸ್ ವಿತ್ಡ್ರಾ ಮಾಡ್ತಾ ಇದ್ದಾಳೆ. ದ ಪಾರ್ಟ್ನರ್ಶಿಪ್ ಡೀಡ್ ಪ್ರೊವೈಡ್ಸ್ ಫಾರ್ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟನ್ನು ಪೇ ಮಾಡಬೇಕು ಅವಳು? 12% ಇಂಟ್ರೆಸ್ಟನ್ನು ಪೇ ಮಾಡಬೇಕು. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಹಿಮಾಂಶುಸ್ ಡ್ರಾಯಿಂಗ್ಸ್ ಫಾರ್ ದ ಇಯರ್ ಎಂಡಿಂಗ್ 31st December 2017. ಸೊ ಐ ಥಿಂಕ್ ನಿಮಗೆ ಗೊತ್ತಾಗಿದೆ, 31st December ಅಂತ ಕೊಡ್ತಿದ್ದ ಹಾಗೆಯೇ ದಿಸ್ ಇಸ್ ನಾಟ್ ಅ ಫಿನಾನ್ಷಿಯಲ್ ಇಯರ್, ದಿಸ್ ಇಸ್ ದ ಕ್ಯಾಲೆಂಡರ್ ಇಯರ್. ಸೊ ಹಾಗಿದ್ರೆ ಸೊಲ್ಯೂಷನ್ನ ನೋಡೋಣ. ಸೊ ಯು ಹ್ಯಾವ್ ಟು ರೈಟ್ ಟಾಪ್ ಆಫ್ ದ ಆನ್ಸರ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಹಿಮಾಂಶು. ಸೊ ಯು ಹ್ಯಾವ್ ಟು ರೈಟ್ ದಿಸ್. ಬರೀಲೇಬೇಕಿದ್ನ. ಇನ್ ಕೇಸ್ ಯಾವುದೇ ಈ ಪ್ರೊಸೆಸರ್ನ ನೀವೇನಾದರೂ ಮಿಸ್ ಮಾಡಿ ಸುಮ್ಮನೆ ಹಾಗೆ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂದರೆ ಫುಲ್ ಮಾರ್ಕ್ಸ್ ನಿಮಗೆ ಸಿಗೋದು ಡೌಟ್ ಆಗ್ತದೆ. ಸೊ ಹಾಗಾಗಿ ಇಲ್ಲೇನು ನಾನು ಪ್ರೊಸೀಜರನ್ನು ಫಾಲೋ ಮಾಡಿದ್ದೀನಿ, ಇದೇ ರೀತಿ ನೀವು ಆನ್ಸರನ್ನು ಎಕ್ಸಾಮ್ನಲ್ಲಿ ಬರಬೇಕಾಗ್ತದೆ. ಸೊ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಹಿಮಾಂಶು, ಇಂಟ್ರೆಸ್ಟ್ ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಆವ್ರೇಜ್ ಪೀರಿಯಡ್ ಡಿವೈಡೆಡ್ ಬೈ 12. ಸೊ ಟೋಟಲ್ ಡ್ರಾಯಿಂಗ್ಸ್ ಎಷ್ಟು ಡ್ರಾ ಮಾಡಿದ್ದಾಳೆ? ಸೊ 2,500 ತಿಂಗಳ ಕೊನೆ ಅಂದರೆ ಯಾವಾಗ? ಇಟ್ಸ್ ವೆರಿ ಸಿಂಪಲ್. 31st 1 2017 31st 1 2017 ತಿಂಗಳ ಕೊನೆಯಲ್ಲಿ ವಿತ್ಡ್ರಾ ಮಾಡಿರೋದ್ರಿಂದ ಮೊದಲನೇ ತಿಂಗಳನ್ನು ನಾವು ಕನ್ಸಿಡರ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ತಿಂಗಳು ಕೊನೆಯಾಗಿರೋದ್ರಿಂದ ಆ ತಿಂಗಳು ಇಂಟ್ರೆಸ್ಟ್ ಕಟ್ಟುವಂಥ ಅವಶ್ಯಕತೆ ಬರಲ್ಲ. ಸೊ ನೆಕ್ಸ್ಟಿಂದ ಅದು ಕೌಂಟಿಗೆ ಶುರುವಾಗ್ತದೆ. ಸೊ 2,500 ಇಂಟು ಒಂದು ವರ್ಷಕ್ಕೆ ಎಷ್ಟು ಡ್ರಾ ಮಾಡಿದ್ದಾಳೆ? 12. 2,500 ಇಂಟು 12 30,000 ರುಪೀಸನ್ನು ಅವಳು ಡ್ರಾ ಮಾಡಿದ್ದಾಳೆ. ಸೊ ದಟ್ ಈಸ್ ದ ಟೋಟಲ್ ಡ್ರಾಯಿಂಗ್ಸ್. ಆ್ಯಂಡ್ ಲೆಟ್ಸ್ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಆವ್ರೇಜ್ ಪೀರಿಯಡ್. ಸೊ ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್, ದಿಸ್ ವೆರಿ ಇಂಪಾರ್ಟೆಂಟ್. ಸೊ ಲಾಂಗೆಸ್ಟ್ ಪೀರಿಯಡ್ ನೋಡಿ, ನಾನು ಆಗಲೇ ತೋರಿಸಿದೆ ನೋಡಿ, ಇಲ್ಲಿ 31st 1 2017 ಅಂದಾಗ ಮೊದಲನೇ ತಿಂಗಳು 0 ಅಂತಲೇ ತಾನೇ ಕನ್ಸಿಡರ್ ಆಗೋದು. ಯಾಕೆ ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ನಾವೇನು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಲಾಂಗೆಸ್ಟ್ ಪೀರಿಯಡ್, ಒಂದು ತಿಂಗಳನ್ನು ಕ್ಯಾನ್ಸಲ್ ಮಾಡಿದ್ರೆ ಟೋಟಲ್ ಇರುವಂಥ 12 ತಿಂಗಳಲ್ಲಿ ಒಂದು ತಿಂಗಳನ್ನು ನೀವು ಕ್ಯಾನ್ಸಲ್ ಮಾಡಿದ್ರೆ ನಮ್ಮ ಹತ್ರ ಉಳ್ಕೊಳ್ಳೋದು ಎಷ್ಟು ಮಂತ್ಸು? 11 months. ದಟ್ ಈಸ್ ದ ಲಾಂಗೆಸ್ಟ್ ಪೀರಿಯಡ್. ಸೊ ಇನ್ನು ನಾವು ಮೊದಲನೇ ಮಂತು 0 ಅಂತ ಕನ್ಸಿಡರ್ ಮಾಡೋದ್ರಿಂದ, ಅಂದರೆ ನಾವೇನು ಇಂಟ್ರೆಸ್ಟನ್ನು ಕಟ್ಟಬೇಕಾದ ಅವಶ್ಯಕತೆ ಇಲ್ಲ ಮೊದಲನೇ ಮಂತಿಗೆ ಅಂತ ಅಂದಾಗ ಅಲ್ಲಿ ಏನಾಗ್ತದೆ? ಶಾರ್ಟೆಸ್ಟ್ ಪೀರಿಯಡ್ ಈಸ್ ಅ 0 divided by 2. So 11 plus 0 11 divided by 2, that is a 5.5 months. So that is the average period. The last step is calculation of interest. So formula prakara apply ಮಾಡ್ಕೋತಾ ಬನ್ನಿ. Total drawing, you got the total drawings 30,000 into what is the percentage of the interest? The percentage of the interest is a 12%. They have given in the problem. So 12 divided by 100 into average period. Directly you can take the 11 divided by 2 ಅಂತ ತಗೊಂಡ್ರು ಒಂದೇ, 5.5 ಅಂತ ತಗೊಂಡ್ರು ಒಂದೇ ಆಗ್ತದೆ. ಸೊ 11 divided by 2 into 1 divided by 12 ಮಾಡಿದಾಗ ನಮಗೆ ಆನ್ಸರ್ 1,650 rupees. ಸೊ ಈಗ 3 ಮೆಥಡಲ್ಲಿ ಹೇಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಅನ್ನೋದನ್ನು ಕಲ್ತ್ಕೊಂಡ್ರಿ. Like these questions are asking for 6 marks in the examination. So don't miss, ಯಾವುದನ್ನು ಕೂಡ ಮಿಸ್ ಮಾಡಬೇಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಹಾಗೆ ಸ್ಟೆಪ್ಸ್ ಏನಿದೆ ಆ ಸ್ಟೆಪ್ಸನ್ನು ಮರಿಬೇಡಿ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ದ ಪ್ರಾಬ್ಲಮ್. ಸೊ ಹಾಗಾಗಿ ದೀಸ್ ಆರ್ ಆಲ್ ದ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ದಿ ಆವ್ರೇಜ್ ಪೀರಿಯಡ್ ಮೆಥಡ್. This problem having a both method, that is beginning of each month, end of each month. ಸೊ ನಾನು ಮೊದಲು ಪ್ರಾಬ್ಲಮ್ನ ಮಾಡುವಾಗ ಬಿಗಿನಿಂಗ್, ಎಂಡಿಂಗ್ ಆ್ಯಂಡ್ ಮಿಡಲ್ ಅದನ್ನು ಸಪ್ರೇಟಾಗಿ ಮಾಡಿ ತೋರಿಸ್ದೆ. ಆದರೆ ಈ ಪ್ರಾಬ್ಲಮಲ್ಲಿ ಬಿಗಿನಿಂಗ್ ಮತ್ತು ಎಂಡಿಂಗ್ ಎರಡೂ ಕೂಡ ಒಂದೇ ಪ್ರಾಬ್ಲಮಲ್ಲಿದೆ. ಸೊ ಲೆಟ್ಸ್ ಸಿ ಹೌ ಟು ಡೂ. ಸೊ ಸಾವಿತ್ರಿ ಆ್ಯಂಡ್ ಭಾರತಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಈಕ್ವಲಿ. ಸೊ ಹಿಯರ್ ದರ್ ಇಸ್ ನೋ ರೇಷಿಯೋ. ರೇಷಿಯೋಸ್ ಇಲ್ಲ ಇಲ್ಲಿ. ರೇಷಿಯೋ ಇಲ್ಲ ಅಂದರೆ ವಿ ಹ್ಯಾವ್ ಟು ಕನ್ಸಿಡರ್
ಈಕ್ವಲ್ ಆಗಿ ಅವರು ಪ್ರಾಫಿಟನ್ನು ಶೇರ್ ಮಾಡ್ಕೋಬೇಕು ಅಂತ ಹೇಳಿ. ಈಕ್ವಲಿ ಸಾವಿತ್ರಿ ವಿತ್ಡ್ರೂ ₹1500 ಇನ್ ದ ಬಿಗಿನಿಂಗ್ ಆಫ್ ಈಚ್ ಮಂತ್. ಸಾವಿತ್ರಿ ವಿತ್ಡ್ರಾ ಮಾಡ್ತಿರೋದು ಬಿಗಿನಿಂಗ್ ಆಫ್ ಈಚ್ ಮಂತಲ್ಲಿ ಎಷ್ಟನ್ನು? 1500 ಅನ್ನು. ಸೊ ಬಿಗಿನಿಂಗ್ ಆಫ್ ಈಚ್ ಮಂತ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಗಿನಿಂಗ್ ಆಫ್ ಈಚ್ ಮಂತ್. ಆ್ಯಂಡ್ ಭಾರತಿ ವಿತ್ಡ್ರೂ 2000. ಸೊ ಎಷ್ಟನ್ನು ಡ್ರಾ ಮಾಡ್ತಿದ್ದಾಳೆ? 2000 at the end of each month. This is very important. So Bharti withdrew 2000 rupees at the end of each month for the year ending 31st March 2018. 31st March, this is the financial year. Calculate interest on partners drawings at ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಇಂಟ್ರೆಸ್ಟ್? 12% ಇಂಟ್ರೆಸ್ಟ್ ಅನ್ನು ಕೊಟ್ಟಿದ್ದಾರೆ per annum under average period method. ಈಗ ಲಾಸ್ಟ್ 3 ಪ್ರಾಬ್ಲಮನ್ನು ಮಾಡಿದ್ರಿ. ಸೊ ದೋಸ್ ಆರ್ ಆಲ್ ಪ್ರಾಬ್ಲಮ್ಸ್ ಕಮ್ಸ್ ಅಂಡರ್ ದ ಆವ್ರೇಜ್ ಪೀರಿಯಡ್ ಮೆಥಡ್. ಸೊ ಲೆಕ್ಕದಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಯಾವ ಮೆಥಡ್ನಲ್ಲಿ ನೀವು ಪ್ರಾಬ್ಲಮನ್ನು ಮಾಡಬೇಕು ಅಂತ ಹೇಳಿ. ವಾಟ್ ಈಸ್ ದ ಮೆಥಡ್? ಯಾವ ಮೆಥಡ್ ಇದು? ಆವ್ರೇಜ್ ಪೀರಿಯಡ್ ಮೆಥಡ್. ಲಾಸ್ಟ್ ನೀವು 3 ಪ್ರಾಬ್ಲಮನ್ನು ಮಾಡಿದ್ರಲ್ಲ, ಅದು ಕೂಡ ಆವ್ರೇಜ್ ಪೀರಿಯಡ್ ಮೆಥಡೇನೆ. ಸೊ ಲೆಟ್ಸ್ ಸಿ ದ ಸೊಲ್ಯೂಷನ್. ಸೊ ಇಬ್ರದೂ ನಾವು ಮಾಡ್ತಾ ಇರೋದ್ರಿಂದ, ಸೊ ನೋಡಿ ಫಸ್ಟ್ ನಾನು ಫಾರ್ಮುಲಾ ಬರ್ಕೊಂಡ್ಬಿಟ್ಟಿದ್ದೀನಿ. Interest equals total drawings into rate into average period divided by 12. So first we have to calculate interest on drawings of Savitri. Interest on drawings of Savitri. First we have to calculate what? Total drawings. ಸಾವಿತ್ರಿ ಒಂದು ವರ್ಷಕ್ಕೆ ಎಷ್ಟು ಡ್ರಾಯಿಂಗ್ಸನ್ನು ಡ್ರಾ ಮಾಡಿದ್ದಾಳೆ ಈಚ್ ಮಂತ್. ಸೊ ಸಾವಿತ್ರಿ ವಿತ್ಡ್ರಾ ಮಾಡಿರೋದು ಬಿಗಿನಿಂಗ್ ಆಫ್ ಈಚ್ ಮಂತ್ ಆಗಿರೋದ್ರಿಂದ, ಸೊ 1500 ಇಂಟು 12 ಒಂದು ವರ್ಷಕ್ಕೆ ಎಷ್ಟಾಗ್ತದೆ? 18,000 ರುಪೀಸನ್ನು ಡ್ರಾ ಮಾಡಿದ್ದಾಳೆ. ಸೊ ದಿಸ್ ಇಸ್ ದ ಟೋಟಲ್ ಡ್ರಾಯಿಂಗ್ಸ್. ದ ನೆಕ್ಸ್ಟ್ ಥಿಂಗ್, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಆವ್ರೇಜ್ ಪೀರಿಯಡ್. So you already know about this. Longest period plus shortest period divided by 2. Beginning of each month alli longest period is a 12 months, shortest period is a 1 divided by 2. 13 divided by 2, it is a 6.5 months. Next directly we can apply to the formula. Interest equals total drawings how much? ಎಷ್ಟು ಸಿಕ್ಕಿದೆ ನಮಗೆ? ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಾ ನೋಡಿ. 18,000 you have put here. 18,000 into ಎಷ್ಟು? ರೇಟ್ ಆಫ್ ದ ಇಂಟ್ರೆಸ್ಟ್. ರೇಟ್ ಆಫ್ ದ ಇಂಟ್ರೆಸ್ಟ್ ಎಲ್ಲಿ ಕೊಟ್ಟಿರ್ತಾರೆ? ಲೆಕ್ಕದಲ್ಲಿ ಕೊಟ್ಟಿರ್ತಾರೆ. 12%. 12 divided by 100 into average period. ಆವ್ರೇಜ್ ಪೀರಿಯಡ್ ಅನ್ನು ನೀವು 13 divided by 2 ಅಂತನಾದರೂ ತಗೋಬೋದು, ಆರ್ 6.5 ಅಂದರೆ ಇಟ್ ಮೀನ್ಸ್ 6.5 ಅಂತ ನೀವು ತಗೋಬೋದು. ಇಂಟು ಡೈರೆಕ್ಟ್ ಆಗಿ 6.5 ಇಂಟು 1/12 1 ಮಂತಿಗೆ ಎಷ್ಟು ಬರುತ್ತೆ ಅಂತ ಹೇಳಿ. ಸೊ ನಮಗೆ ಬರುವ ಆನ್ಸರ್ 1170 rupees. This is the interest of the Savitri ಪೇ ಟು ಕಂಪನಿ. ಅವಳು ಕಂಪನಿಗೆ ಎಷ್ಟನ್ನು ಪೇ ಮಾಡಬೇಕು ಪರ್ ಮಂತಿಗೆ? 1170 ರುಪೀಸನ್ನು ಇಂಟ್ರೆಸ್ಟನ್ನು ಪೇ ಮಾಡಬೇಕಾಗ್ತದೆ. ಸೊ ಈಗ ಸಾವಿತ್ರಿ ವಿತ್ಡ್ರಾ ಮಾಡಿರುವಂತಹ ಕ್ಯಾಪಿಟಲ್ಗೆ ಎಷ್ಟು ಇಂಟ್ರೆಸ್ಟ್ ಅಂತ ಐಡೆಂಟಿಫೈ ಮಾಡ್ಕೊಂಡ್ರಿ. ಈಗ ಭಾರತಿ ವಿತ್ಡ್ರಾ ಮಾಡಿರುವಂತಹ ಕ್ಯಾಪಿಟಲ್ಗೆ ಎಷ್ಟು ಇಂಟ್ರೆಸ್ಟನ್ನು ಪೇ ಮಾಡ್ತಿದ್ದಾಳೆ? ಲೆಟ್ಸ್ ಕ್ಯಾಲ್ಕುಲೇಟ್. ಲೆಟ್ಸ್ ಸಿ ದ ಸೊಲ್ಯೂಷನ್. ಸೊ ನೋಡಿ, ಭಾರತಿ ವಿತ್ಡ್ರೂ ₹2000 2000ವನ್ನು ಡ್ರಾ ಮಾಡಿದ್ದಾಳೆ ಅಟ್ ದ ಎಂಡ್ ಆಫ್ ಈಚ್ ಮಂತ್. ಸೊ ಸಾವಿತ್ರಿ ಬಿಗಿನಿಂಗ್ ಆಫ್ ದ ಈಚ್ ಮಂತಲ್ಲಿ ಮಾಡಿದ್ರೆ, ಸೊ ಭಾರತಿ ಎಂಡ್ ಆಫ್ ದ ಈಚ್ ಮಂತಲ್ಲಿ ಕ್ಯಾಶನ್ನು ವಿತ್ಡ್ರಾ ಮಾಡಿದ್ದಾಳೆ. ಲೆಟ್ಸ್ ಸಿ ದ ಸೊಲ್ಯೂಷನ್. ಸೊ ಹ್ಯಾವ್ ಟು ರೈಟ್ ದಿಸ್ ಆನ್ ದ ಟಾಪ್ ಆಫ್ ದ ಆನ್ಸರ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಭಾರತಿ. ಸೊ ಭಾರತೀಯ ಇಂಟ್ರೆಸ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ. ಸೇಮ್ ಆಸ್ ಇಟ್ ಈಸ್, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟೋಟಲ್ ಡ್ರಾಯಿಂಗ್ಸ್. ಎಷ್ಟಿದೆ ಡ್ರಾಯಿಂಗ್ಸು? 2000 ಪರ್ ಮಂತಿಗೆ ಕ್ಯಾಲ್ಕುಲೇಟ್ ಮಾಡಿದಾಳೆ. ಇಂಟು 12 ಮಾಡಿಕೊಂಡ್ರೆ 24,000 ಟೋಟಲ್ ಡ್ರಾಯಿಂಗ್ಸ್ ಆಗುತ್ತೆ. ಸೊ ಟೋಟಲ್ ಡ್ರಾಯಿಂಗ್ಸ್ ಇಸ್ 24,000. ನೆಕ್ಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಆವ್ರೇಜ್ ಪೀರಿಯಡ್. ದಿಸ್ ಪಾರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ಬಿಗಿನಿಂಗ್ ಆಫ್ ದ ಮಂತ್ ಆದರೆ ಅದು ಎಂಡ್ ಆಫ್ ದ ಮಂತ್. ಎಂಡ್ ಆಫ್ ದ ಮಂತ್ ಇದ್ರೆ ಶಾರ್ಟೆಸ್ಟ್ ಪೀರಿಯಡ್ ಎಷ್ಟು ಬರುತ್ತೆ ಅಂತ ನಾನು ಹೇಳಿದ್ದೆ? ಇಟ್ ಈಸ್ ಅನ್ 0 ಆ್ಯಂಡ್ ಲಾಂಗೆಸ್ಟ್ ಪೀರಿಯಡ್ ಈಸ್ 11 months. ಸೊ 11 plus 0 divided by 2 equals 11 divided by 2 equals 5.5. ಇದನ್ನು ನೀವು ಹೇಗೂ ಬರಿಬೋದು? 5.5 ಅಂತಲೂ ನೀವು ಬರಿಬೋದು, ಆರ್ 5.5.
So you can apply to the formula interest equals total drawings how much you calculated 24,000 into rate of interest. The rate of interest they have given in the problem, that is 12%. So 12%, 12 divided by 100 into 11 divided by 2 ಅಂತನಾದರೂ ತಗೋಬಹುದು, or directly you can take into 5.5. ನೋಡಿ ನಾನು ಇಲ್ಲಿ ಬರ್ತಿದ್ದೀನಿ ಬ್ರಾಕೆಟ್ನಲ್ಲಿ 5.5 into 1 divided by 12 ಮಾಡಿದ್ರೆ ನಿಮಗೆ ಆನ್ಸರ್ 1320 rupees ಬರುತ್ತೆ. So this is the method of calculation of the interest on drawings under the average period method. They have given in the directly in the problem average period method. This is very important for the examination for 6 marks and practice at home. Practice ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ಸು ತಲೆಗೆ ಹೋಗಲ್ಲ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ಹೆವಿಲಿ ಅಟ್ ಹೋಮ್. ಜಾಸ್ತಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಮತ್ತು ಸ್ಟೆಪ್ಸನ್ನು ಮರಿಬೇಡಿ. ಪ್ರತಿಯೊಂದು ಸ್ಟೆಪ್ಸು ಕೂಡ ನೀಟಾಗಿ ಅರ್ಥ ಮಾಡಿಕೊಂಡು ಹೇಗೆ ಬರುತ್ತೆ, ಆವ್ರೇಜ್ ಪೀರಿಯಡ್ ಹೇಗೆ ಕಂಡುಹಿಡ್ಕೊಳ್ಳೋದು, ಟೋಟಲ್ ಡ್ರಾಯಿಂಗ್ಸ್ ಹೇಗೆ ಕಂಡುಹಿಡ್ಕೊಳ್ಳೋದು, ಆ್ಯಂಡ್ ಟೋಟಲ್ ಇಂಟ್ರೆಸ್ಟ್ ನೀವು ಫಾರ್ಮುಲಾ ಕಲ್ತ್ಕೊಂಡ್ರೆ ಈ ಫಾರ್ಮುಲಾ ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಆವ್ರೇಜ್ ಪೀರಿಯಡ್ ಡಿವೈಡೆಡ್ ಬೈ 12 ಅದನ್ನು ಕಲ್ತ್ರೇ ನಿಮಗೆ ಏನೇನು ಐಡೆಂಟಿಫೈ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಟೋಟಲ್ ಡ್ರಾಯಿಂಗ್ಸ್ ಸೊ ಇಂಟು 12 ಮಾಡ್ತೀರಾ ಕೊಟ್ಟಿರುವಂತಹ ಡ್ರಾಯಿಂಗ್ಸ್ಗೆ, ಇಂಟು ರೇಟ್ ಎಲ್ಲಿ ಕೊಟ್ಟಿರ್ತಾರೆ ನಾವೇನು ಕಂಡುಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಲೆಕ್ಕದಲ್ಲೇ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಇಂಟು ಆವ್ರೇಜ್ ಪೀರಿಯಡ್ ವಿ ಹ್ಯಾವ್ ಟು ಐಡೆಂಟಿಫೈ. ಆವ್ರೇಜ್ ಪೀರಿಯಡ್ ಇಸ್ ಡಿಪೆಂಡ್ ಅಪಾನ್ ದ ಬಿಗಿನಿಂಗ್, ಎಂಡಿಂಗ್ ಆ್ಯಂಡ್ ಮಿಡಲ್. ಓಕೆ, ಲೆಟ್ಸ್ ಸಿ ನೆಕ್ಸ್ಟ್ ಪಾಯಿಂಟ್. ನನ್ನ ಲಾಸ್ಟ್ ವಿಡಿಯೋ ಕ್ಲಾಸ್ನಲ್ಲಿ ನೀವು ಏನು ಲಾಸ್ಟ್ ಕ್ಲಾಸ್ನಲ್ಲಿ ನಾರ್ಮಲ್ ಆಗಿ ಬಿಗಿನಿಂಗ್ ಆಫ್ ದ ಮಂತ್, ಎಂಡ್ ಆಫ್ ದ ಮಂತ್ ಮತ್ತು ಮಿಡಲ್ ಆಫ್ ದ ಮಂತ್ ಕ್ಯಾಲ್ಕುಲೇಷನ್ ಮಾಡೋದು ಕೊಟ್ಟಾಗ ಹೇಗೆ ಮಾಡೋದು ಅಂತ ನೋಡಿದ್ರಿ. ಆದರೆ ಈ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಕ್ವಾರ್ಟರ್ಲಿ ಅಂದರೆ ಹೇಗೆ, ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ, ವರ್ಷದಲ್ಲಿ 3 ಒಂದು ಫಸ್ಟ್ 3 ಮಂತ್ಸಿಗೆ ಫಸ್ಟ್ ಕ್ವಾರ್ಟರ್ ಅಂತ ಹೇಳಿ ಕರೀತಾರೆ. ಒಂದು ವರ್ಷದ ಬಿಗಿನಿಂಗಿಂದ ಫಸ್ಟ್ 3 ಮಂತ್ಸಿನವರೆಗೆ 1 ಕ್ವಾರ್ಟರ್ ಅಂತ ಹೇಳಿ ಕರೀತಾರೆ. ಹಾಗೆ ನಾವು ಕನ್ಸಿಡರ್ ಮಾಡೋದಾದರೆ ಕ್ವಾರ್ಟರ್ಲಿಯನ್ನು ಕನ್ಸಿಡರ್ ಮಾಡಿದಾಗ ನೋಡಿ, ನಮ್ಮದು ಫಿನಾನ್ಷಿಯಲ್ ಇಯರ್ ಆಗಿರೋದ್ರಿಂದ ಈ ಪ್ರಾಬ್ಲಮಲ್ಲೂ ಕೂಡ ಫಿನಾನ್ಷಿಯಲ್ ಇಯರನ್ನು ಕೊಟ್ಟಿರೋದ್ರಿಂದ ಸೊ 1/4/2017 ಫಸ್ಟ್ 3 ಮಂತ್ಸ್ 1/4/2017 4, 5, 6 ಫಸ್ಟ್ 3 ಮಂತ್ಸ್ 30/6/2017 ಎಷ್ಟು ಮಂತ್ಸ್ ಆಯಿತು? 3 ಮಂತ್ಸ್. ಇದನ್ನು ನಾವು 1 ಕ್ವಾರ್ಟರ್ ಅಂಥೇಳಿ ಕರಿತೀವಿ. ಇದನ್ನು 1 ಕ್ವಾರ್ಟರ್. ಆ್ಯಂಡ್ ನೆಕ್ಸ್ಟ್ 1/7/2017 30/9/2017 ದಿಸ್ ಇಸ್ ಸೆಕೆಂಡ್ ಕ್ವಾರ್ಟರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ 1/10/2017 31/12/2017 ಇದು ಥರ್ಡ್ ಕ್ವಾರ್ಟರ್ ಆಗುತ್ತೆ. ನೆಕ್ಸ್ಟ್ 1/1/2018 31/3/2018 ನಾವು ಫೋರ್ತ್ ಕ್ವಾರ್ಟರ್ ಅಂತ ಹೇಳಿ ಹೀಗೆ ಕನ್ಸಿಡರ್ ಮಾಡ್ತೀವಿ. ಸೊ ಟೋಟಲ್ ಎಷ್ಟಾಯ್ತು ಈಗ ನಮ್ಮ ಹತ್ರ 4 ಕ್ವಾರ್ಟರ್ಸ್ ಇದೆ. ಸೊ ಆದರೆ ಬರೀ ಈಚ್ ಮಂತ್ ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ಟೋಟಲ್ ನಾವು ನಾರ್ಮಲ್ ಪೀರಿಯಡ್ ಮೆಥಡನ್ನು ಮಾಡುವಾಗ, ಅಂದರೆ ಆವ್ರೇಜ್ ಪೀರಿಯಡ್ ಮೆಥಡಲ್ಲೇ ನಾರ್ಮಲ್ ಮಂತ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು ನಾವು ಮಾಡುವಾಗ ಈಚ್ ಮಂತನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಟೋಟಲ್ 12 ಮಂತ್ಸ್ ಅಂತ ತಗೋತಾ ಇದ್ವಿ. ಆದರೆ ಕ್ವಾರ್ಟರ್ಲಿ ಅಂತ ಕೊಟ್ಟಾಗ ನಾವು ಟೋಟಲ್ 4 ಅಂತ ಹೇಳಿ ನಾವು ತೊಗೋಬೇಕಾಗತ್ತೆ. ಯಾಕಂದರೆ ಇಲ್ಲಿ ನಾವು ಕ್ವಾರ್ಟರ್ಲಿ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಈಚ್ ಕ್ವಾರ್ಟರ್ನನ್ನು ನಾವು 1 ಅಂತ ಕನ್ಸಿಡರ್ ಮಾಡಿ, ಅಂದರೆ ಈ ಟೋಟಲ್ 3 ಮಂತ್ಸನ್ನು ಟೋಟಲ್ ಆಗಿ 1 ಅಂತ ನಾವು ಕನ್ಸಿಡರ್ ಮಾಡೋದಾದರೆ ಒಂದು ವರ್ಷಕ್ಕೆ ಎಷ್ಟು ಕ್ವಾರ್ಟರ್ಸ್ ಬರುತ್ತೆ? 4 ಕ್ವಾರ್ಟರ್ಸ್ ಬರುತ್ತೆ. ಸೊ ಹಾಗಾದರೆ ಪ್ರಾಬ್ಲಮ್ ಹೇಗೆ ಮಾಡೋದು? ಲೆಟ್ಸ್ ಸಿ. ಪ್ರಾಬ್ಲಮ್ ಓದ್ತೀನಿ. Calculate interest on drawings of Pooja for the year ending 31/3/2018 if she withdrew rupees 12,000 per quarter. ಸೊ ಪ್ರತಿ ಒಂದು ಕ್ವಾರ್ಟರ್ಗೆ ಅವಳು ಅಂದರೆ 3 ತಿಂಗಳಿಗೆ ಒಮ್ಮೆ ಎಷ್ಟನ್ನು ವಿತ್ಡ್ರಾ ಮಾಡ್ತಾ ಇದ್ದಾಳೆ? 12,000 rupeesನ್ನು ವಿತ್ಡ್ರಾ ಮಾಡ್ತಾ ಇದ್ದಾಳೆ. ಸೊ ಈ ಕಾನ್ಸೆಪ್ಟನ್ನು ಇಟ್ಕೊಂಡು ಇನ್ ಕೇಸ್ ಇಫ್ ಶಿ ವಿತ್ಡ್ರಾ ಬಿಗಿನಿಂಗಲ್ಲಿ ಮಾಡಿದ್ರೆ, ಮಿಡಲ್ ಮಾಡಿದ್ರೆ, ಎಂಡಿಂಗಲ್ಲಿ ಮಾಡಿದ್ರೆ ಸೊ ಹೇಗೆ ಕ್ಯಾಲ್ಕುಲೇಷನ್ ಬರುತ್ತೆ? ಸೊ ಇಂಟ್ರೆಸ್ಟು 10% ಕೊಟ್ಟಿದ್ದಾರೆ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅನ್ನೋದನ್ನು ಲೆಟ್ಸ್ ಸಿ ದ ಸೊಲ್ಯೂಷನ್. ಸೊ ಫಸ್ಟ್ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಅಂತ ಕೊಟ್ಟಾಗ ನಾರ್ಮಲಿ ನೀವು ಫಾರ್ಮುಲಾವನ್ನು ಬರೀತೀರಾ. ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಏನಿದೆ? ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಆವ್ರೇಜ್ ಪೀರಿಯಡ್ ಡಿವೈಡೆಡ್ ಬೈ 12. ಸೇಮ್ ಆಸ್ ಇಟ್ ಈಸ್ ಅಪ್ಲಿಕಬಲ್ ಟು ದಿಸ್ ಪ್ರಾಬ್ಲಮ್ ಆಲ್ಸೋ. ಸೊ ಟೋಟಲ್ಸಿಗೆ ನೀವು ನಾರ್ಮಲ್ ಆಗಿ ತೊಗೊಂಡಾಗ ಎಷ್ಟು ಮಾಡ್ತಾ ಇದ್ರಿ?
ಅಲ್ಲಿ ಎಷ್ಟು ವ್ಯಾಲ್ಯೂ ಕೊಟ್ಟಿರ್ತಾನೋ ಅಷ್ಟಕ್ಕೆ ಇಂಟು 12 ಮಂತ್ಸ್ ಮಾಡ್ತಾ ಇದ್ರಿ. ಆದರೆ ಕ್ವಾರ್ಟರ್ಲಿ ಅಂತ ಕೊಟ್ಟಾಗ ನಾನು ಅವಾಗಲೇ ಹೇಳಿದೆ ನಾವು ಟೋಟಲ್ ಎಷ್ಟು ಕ್ವಾರ್ಟರ್ಸ್ ಅಂತ ತಗೋಬೇಕು, 4 ಕ್ವಾರ್ಟರ್ಸ್ ಅಂತ ತಗೋಬೇಕಾಗಿರೋದ್ರಿಂದ 12,000 ಇಂಟು 4. ಸೊ ಟೋಟಲ್ ಡ್ರಾಯಿಂಗ್ಸ್ ಇಸ್ 48,000. ನೆಕ್ಸ್ಟ್ average period, how to calculate? See, average period equals longest period plus shortest period divided by 2. ಕ್ವಾರ್ಟರ್ಲಿ ಅಂತ ತಗೊಂಡಾಗ ವೆರಿ ಶಾರ್ಟೆಸ್ಟ್ ಪೀರಿಯಡ್ 3 ಮಂತ್ಸ್ ಬರುತ್ತೆ, ಹೌದಲ್ಲ. ಲಾಂಗೆಸ್ಟ್ ಪೀರಿಯಡ್ 12 ಮಂತ್ಸ್ ಬರುತ್ತೆ. ಟೋಟಲ್ ಆ 4ಅನ್ನು ನಾವು ಟೋಟಲ್ ಮಾಡಿದಾಗ 12 ಮಂತ್ಸ್ ಬರುತ್ತೆ. ಹಾಗಾಗಿ ಆ ಟೋಟಲ್ 3 ಮಂತ್ಸ್ ನಾವು 1 ಕ್ವಾರ್ಟರ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಲಾಂಗೆಸ್ಟ್ ಪೀರಿಯಡ್ ಇಸ್ 12 ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಇಸ್ 3 ಡಿವೈಡೆಡ್ ಬೈ 2. ಟೋಟಲ್ 15 ಡಿವೈಡೆಡ್ ಬೈ 2 ಈಕ್ವಲ್ಸ್ 7.5. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್. Total drawings how much? 48,000 into rate of interest. So where they have given? They have given in the problem it is 10%. 10 divided by 100 into 7.5. We calculate the average period. 7.5 divided by 12. The answer is 3,000. 3,000 yaudake? It is a beginning of quarter kottaga. Hakadre let's see the middle of the quarter. So middle of each quarter. Observe ಮಾಡಿ, ಈಗ ಒಂದು ಕ್ವಾರ್ಟರ್ 3 ಮಂತ್ಸ್ ಆಗಿರೋದ್ರಿಂದ ಅದ್ರ ಮಿಡಲ್ 1.5 ಮಂತ್ ಆಗುತ್ತೆ, ಹೌದಲ್ಲ. ಮಿಡಲ್ ಆಫ್ ಮಂತ್ ಅಂದರೆ 1.5 ಮಂತ್. ಸೊ ಟೋಟಲ್ ನಮ್ಮ ಹತ್ರ ಇರುವಂತಹ ಮಂತ್ಸ್ನಲ್ಲಿ ಅಂದರೆ ಟೋಟಲ್ ನಮ್ಮ ಹತ್ರ 12 ಮಂತ್ಸ್ ಇದೆ. ಆ 12 ಮಂತ್ಸಲ್ಲಿ ಮಿಡಲಲ್ಲಿ ತೊಗೊಂಡಿರೋದ್ರಿಂದ ಆ 12ಅಲ್ಲಿ ಹಾಫ್ ಮಂತ್ ಅಂದರೆ ಯಾವುದು, 3 ಮಂತ್ಸನ್ನು ನಾವು 1 ಕ್ವಾರ್ಟರ್ ಅಂತ ಕನ್ಸಿಡರ್ ಮಾಡೋದ್ರಿಂದ 12ಅಲ್ಲಿ ಆ 3 ಮಂತ್ಸಲ್ಲಿ ಅರ್ಧ ತೊಗೊಳ್ಳೋದಾದರೆ 1.5. 12 ಮಂತ್ಸಲ್ಲಿ 1.5 ಕಳೆದ್ರೆ ಎಷ್ಟು ಉಳ್ಕೊಳ್ಳುತ್ತೆ, 10.5. 10.5 ಇಸ್ ಅ ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ ವೆರಿ ಶಾರ್ಟೆಸ್ಟ್ ಪೀರಿಯಡ್ ಎಷ್ಟಾಗುತ್ತೆ. ಹಾಗಾದರೆ ಹಾಫ್ ಅಂತ ನಾವು 3ಅನ್ನು ಕನ್ಸಿಡರ್ ಮಾಡೋದಾದರೆ 1.5 ಆಗುತ್ತೆ. ಸೊ 10.5 ಪ್ಲಸ್ 1.5 ಡಿವೈಡೆಡ್ ಬೈ 2. So total divided by 12 divided by 2, total average period is 6 months. ಇನ್ನೊಮ್ಮೆ ಹೇಳ್ತೀನಿ ಕೇಳ್ಕೊಳ್ಳಿ. ಆವ್ರೇಜ್ ಪೀರಿಯಡ್ ಮಿಡಲ್ ಆಫ್ ದ ಮಂತ್ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ಬೋದೇನೋ. ಸೊ ನೋಡಿ, ಟೋಟಲ್ ನಮ್ಮ ಹತ್ರ ಇರೋದು 12 ಮಂತ್ಸು. 12 ಮಂತ್ಸ್ ಅಂದರೆ ಈ 3 ಮಂತ್ಸ್ನ ಟೋಟಲ್ ಆಗಿ ನಾವು 1 ಕ್ವಾರ್ಟರ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಟೋಟಲ್ ನಮ್ಮ ಹತ್ರ ಇರುವಂಥ 12 ಮಂತ್ಸಲ್ಲಿ ಸೊ ಹಾಫ್ ಅಂದರೆ ಮಿಡಲಲ್ಲಿ ಅವಳು ಏನು ಡ್ರಾಯಿಂಗನ್ನು ವಿತ್ಡ್ರಾ ಮಾಡೋದ್ರಿಂದ ಸೊ 1.5 ಟೋಟಲ್ 12 ಮಂತ್ಸಲ್ಲಿ 1.5 ಅನ್ನು ಕಳೀರಿ. ಅರ್ಧ ತಿಂಗಳನ್ನು ಅಂದರೆ 1 ಕ್ವಾರ್ಟರ್ಗೆ 3 ಮಂತ್ಸ್ ಬರೋದ್ರಿಂದ ಅದರಲ್ಲಿ ಅರ್ಧ ಮಾತ್ರ ತೊಗೊಂಡ್ರೆ 1.5 ಬರುತ್ತೆ. ಸೊ ವೆರಿ ಲಾಂಗೆಸ್ಟ್ ನಮಗೆ ಹಾಫ್ ತೆಗೆದುಬಿಟ್ರೆ ನಾವು ಎಷ್ಟರಲ್ಲಿ ಟೋಟಲ್ 12ಅಲ್ಲಿ ಹಾಫ್ ತೆಗೆದ್ರೆ 10.5 ಬರುತ್ತೆ. 10.5 plus very shortest period is a 1.5 divided by 2. It means 12 divided by 2. Total 6 months average period. And see the interest equals. It means ಇಲ್ಲಿ ನಾನು 48,000 ಡೈರೆಕ್ಟಾಗಿ ತೊಗೋಬೋದಿತ್ತು. ಸೊ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದೆ ನಿಮಗೆ. 12,000 ಇಂಟು 4 ಮಾಡಿದ್ರೆ ಎಷ್ಟು ಬರುತ್ತೆ, 48,000 ಬರುತ್ತೆ. 48,000 ಇಂಟು 10 divided by 100 ಇಂಟು ನೋಡಿ ಆವ್ರೇಜ್ ಪೀರಿಯಡ್ 6 months ಆರ್ 12 ಡಿವೈಡೆಡ್ ಬೈ 2 ಅಂತನಾದರೂ ತೊಗೋಬೋದು. ಡೈರೆಕ್ಟಾಗಿ ನೀವು 6 ಅಂತನಾದರೂ ಕನ್ಸಿಡರ್ ಮಾಡ್ಬೋದು. 6 ಡಿವೈಡೆಡ್ ಬೈ 12 ಈಕ್ವಲ್ಸು 2,400 ಇಸ್ ದ ಆನ್ಸರ್ ಆಫ್ ಮಿಡಲ್ ಆಫ್ ಈಚ್ ಕ್ವಾರ್ಟರ್. ದ ಲಾಸ್ಟ್ ಥಿಂಗ್ ಎಂಡ್ ಆಫ್ ಈಚ್ ಕ್ವಾರ್ಟರ್. ಸೊ ಎಂಡ್ ಆಫ್ ದ ಈಚ್ ಕ್ವಾರ್ಟರ್ಗೆ ಹೇಗೆ 1 ಕ್ವಾರ್ಟರ್ನ ನಾವು ಮೈನಸ್ ಮಾಡೇ ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆ ಎಂಡ್ ಆಫ್ ದ ಕ್ವಾರ್ಟರ್ನಲ್ಲಿ ನಾವು ಕ್ಯಾಶನ್ನು ವಿತ್ಡ್ರಾ ಮಾಡೋದ್ರಿಂದ ಆ 3 ತಿಂಗಳಲ್ಲಿ ಕೊನೆಯ ದಿನ ನಾವು ತಗೊಳ್ಳೋದ್ರಿಂದ 3ನೇ ತಿಂಗಳ ಕೊನೆಯಲ್ಲಿ ತಗೊಳ್ಳೋದ್ರಿಂದ ಆ 3 ತಿಂಗಳು ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಟೋಟಲ್ 12 ಮಂತ್ಸಲ್ಲಿ 3 ತಿಂಗಳು ಕ್ಯಾನ್ಸಲ್ ಮಾಡಿದ್ರೆ 9 ಮಂತ್ಸ್ ಬರುತ್ತೆ. ಸೊ 9 ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಇಸ್ 0 ಡಿವೈಡೆಡ್ ಬೈ 2 ಇಸ್ 4.5. ಸೊ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ 12,000 ಇಂಟು 4 ಅಂದರೆ ಟೋಟಲ್ ಡ್ರಾಯಿಂಗ್ಸನ್ನು ಐಡೆಂಟಿಫೈ ಮಾಡ್ಕೋಬೇಕಲ್ಲ ನಾವು. ಟೋಟಲ್ ಡ್ರಾಯಿಂಗ್ಸನ್ನು 4 ಮಂತ್ಸ್ ಅಂತ 4 ಕ್ವಾರ್ಟರ್ಸ್ ಎಷ್ಟು ಕ್ವಾರ್ಟರ್ಸ್ ಇದೆ ಅಷ್ಟು ಕ್ವಾರ್ಟರ್ಸ್ಗೆ ನಾವು ಮಲ್ಟಿಪಲ್ ಮಾಡ್ಕೋಬೇಕು. 12,000 ಇಂಟು 4 ಸೊ 48,000 ಬರುತ್ತೆ. ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಸ್ 10 ಡಿವೈಡೆಡ್ ಬೈ 100 ಇಂಟು 4.5 ಆವ್ರೇಜ್ ಪೀರಿಯಡ್ ಡಿವೈಡೆಡ್ ಬೈ 12. ದ ಆನ್ಸರ್ ಇಸ್ 1,800. ಸೊ ದಿಸ್ ಈಸ್ ದ ಕ್ಯಾಲ್ಕುಲೇಷನ್ ಆಫ್ ದ ಇನ್ ಕೇಸ್ ಅವನೇನಾದರೂ ಕ್ವಾರ್ಟರ್ಲಿ ಅಂತ ಕೊಟ್ಟರೆ ಈಚ್ ಕ್ವಾರ್ಟರ್ ಅಂತ ಕೊಟ್ಟಾಗ ಸೊ ಆ ಒಂದು ಕ್ವಾರ್ಟರ್ನಲ್ಲಿ ನಾವು ಹೇಗೆ ಬಿಗಿನಿಂಗ್ ಮಿಡಲ್ ಆ್ಯಂಡ್ ಎಂಡಿಂಗನ್ನು ಕ್ಯಾಲ್ಕುಲೇಟ್ ಮಾಡೋದು ಅಂತ ಅನ್ನೋದನ್ನು ನೀವು ಇವಾಗ ಕಲಿತ್ರಿ. ಥ್ಯಾಂಕ್ ಯು.